ನಮಸ್ಕಾರ ರೈತ ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ರೈತರಿಗೆ ತುಂಬ ಉಪಯುಕ್ತವಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಕೋಳಿ ಗೊಬ್ಬರ ಬಳಸುವುದಕ್ಕೆ ಮುಂಚೆ ಯಾವ ವಿಷಯಗಳು ನಮಗೆ ತಪ್ಪದೆ ಗೊತ್ತಿರಬೇಕು ಮತ್ತು ಇದನ್ನು ಬಳಸುವ ಸರಿಯಾದ ಕ್ರಮದ ಕುರಿತಾದ ಒಂದು ಸಂಕ್ಷಿಪ್ತ ವಿಡಿಯೋವನ್ನು ನಾನಿಲ್ಲಿ ಮಾಡಲಿಕ್ಕೆ ಹೊರಟಿದ್ದೇನೆ. ನೀವು ಈಗಾಗಲೇ ಕೋಳಿ ಗೊಬ್ಬರ ಬಳಸ್ತಿದ್ದೀರಾ ಅಥವಾ ಬಳಸೋಕೆ ಯೋಚಿಸ್ತಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಬಹಳ ಮುಖ್ಯ. ಯಾಕಂದರೆ ಕೋಳಿ ಗೊಬ್ಬರದ ಬಗ್ಗೆ ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಏನಂದರೆ ಇದು ನೈಸರ್ಗಿಕವಾಗಿ ಸಿಗುವಂಥದ್ದು, ಹೀಗಾಗಿ ಎಷ್ಟು ಬೇಕಾದರೂ ಹಾಕಿದ್ರು ನಮ್ಮ ಗಿಡಗಳಿಗೆ ಅಥವಾ ತೋಟಕ್ಕೆ ಏನು ಹಾನಿ ಆಗಲ್ಲ ಅಂತ. ಆದರೆ ನಿಜ ಏನು ಗೊತ್ತಾ, ಕೋಳಿ ಗೊಬ್ಬರ ಸರಿಯಾಗಿ ಬಳಸಿದರೆ ವೇಗವಾಗಿ ಬೆಳವಣಿಗೆ ಕೊಡುತ್ತೆ ನಿಜ, ಆದರೆ ತಪ್ಪಾಗಿ ಬಳಸಿದರೆ ಗಿಡ ಸುಡುವ ಮಟ್ಟಕ್ಕೆ ಕೂಡ ಹೋಗ್ಬೋದು. ಇದರಿಂದ ಈ ಕೋಳಿ ಗೊಬ್ಬರವನ್ನು ತಪ್ಪಾಗಿ ಬಳಸಿ ಅದೆಷ್ಟೋ ರೈತರು ತಮ್ಮ ತೋಟವನ್ನು ಅಥವಾ ತಮ್ಮ ಬೆಳೆಗಳನ್ನು ಸುಟ್ಟುಕೊಂಡ ಉದಾಹರಣೆಗಳು ಅದೆಷ್ಟೋ ಇವೆ. ಇದು ನಿಮ್ಮ ಬೇರೆಲ್ಲ ಗೊಬ್ಬರಗಳ ಥರ ಸ್ಲೋ ರಿಲೀಸ್ ಗೊಬ್ಬರ ಅಲ್ಲ, ಅಂದರೆ ನಿಧಾನವಾಗಿ ಕೆಲಸ ಮಾಡುವ ಗೊಬ್ಬರ ಅಲ್ಲ. ನಿಮ್ಮ ಹಿಂಡಿ ಇರ್ಬೋದು, ಬೂದಿ ಇರ್ಬೋದು, ಇವೆಲ್ಲ ನಿಧಾನವಾಗಿ ಕೆಲಸ ಮಾಡುವಂಥದ್ದು. ಆದರೆ ಈ ಕೋಳಿ ಗೊಬ್ಬರ ಎಷ್ಟು ಪವರ್ಫುಲ್ ಅಂದರೆ ಇದು ಹಾಕಿದ ತಕ್ಷಣ ಕೆಲಸ ಮಾಡ್ತದೆ, ಹಾಗೆಯೇ ನಿಮ್ಮ ಗಿಡಗಳಿಗೆ ಸ್ಟ್ರೆಂತನ್ನು ಕೊಡ್ತದೆ. ಸೊ ಹಾಗಾಗಿ ನೀವು ಒಂದು ಯೋಚನೆ ಮಾಡ್ಬೋದು ಇದೆಷ್ಟು ಪವರ್ಫುಲ್ ಆಗಿರುವ ಗೊಬ್ಬರ ಅಂತ. ಹಾಗಾಗಿ ಇಷ್ಟು ಪವರ್ಫುಲ್ ಗೊಬ್ಬರವನ್ನು ಬಳಸೋಕೆ ಸಹ ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಹಾಗಾಗಿನೇ ಈ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೇನೆ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ನೀವು ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ, ದಯವಿಟ್ಟು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಈ ಕೋಳಿ ಗೊಬ್ಬರ ಯಾಕೆ ಇಷ್ಟು ಪವರ್ಫುಲ್ ಅಂತ ನೋಡೋಣ. ಅಂದರೆ ಯಾಕೆ ಇದರೊಳಗೆ ಇಷ್ಟೊಂದು ಶಕ್ತಿ ಅಡಗಿದೆ ಅಂತ ನೋಡುವುದಾದರೆ, ಕೋಳಿ ಗೊಬ್ಬರದಲ್ಲಿ ನೈಟ್ರೋಜನ್ ಪ್ರಮಾಣ ತುಂಬ ಜಾಸ್ತಿ ಆಗಿರುತ್ತೆ. ನಿಮಗೆ ಏನು ಯೂರಿಯಾ ಅಂತ ಗೊತ್ತಿದೆ, ಅದರಲ್ಲಿ ಕೂಡ ಈ ನೈಟ್ರೋಜನ್ನೇ ಇರುವಂಥದ್ದು. ಅದರ ಜೊತೆ ಫಾಸ್ಫರಸ್, ಪೊಟ್ಯಾಷಿಯಂ ಕೂಡ ಉತ್ತಮ ಮಟ್ಟದಲ್ಲಿರುತ್ತೆ. ಫಾಸ್ಫರಸ್ ಅಂದರೆ ನಿಮ್ಮ DAP ಏನಿದೆ ಅದು ಫಾಸ್ಫರಸ್, ಹಾಗೆಯೇ ಪೊಟ್ಯಾಷಿಯಂ ಅಂದರೆ ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಪೊಟ್ಯಾಷ್. ಸೊ ಈ ಕೋಳಿ ಗೊಬ್ಬರದ ವಿಷಯ ನೋಡೋದಾದರೆ ಇದರಲ್ಲಿ ಯೂರಿಯಾ, DAP ಮತ್ತು ಪೊಟ್ಯಾಷ್ ಮೂರು ಮಿಕ್ಸ್ ಮಾಡಿದಾಗ ಎಷ್ಟು ಶಕ್ತಿ ಇರ್ತದೋ ಅಷ್ಟು ಶಕ್ತಿ ಈ ಕೋಳಿ ಗೊಬ್ಬರದಲ್ಲಿ ಹೊಂದಿರುತ್ತೆ. ಅದರ ಜೊತೆಗೆ ಇದರಲ್ಲಿ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಸಲ್ಫರ್ ಥರದ ಪೋಷಕಾಂಶಗಳು ಕೂಡ ಇದರಲ್ಲಿ ದೊರೆಯುತ್ತದೆ. ಹಾಗಾಗಿ ನೀವೊಂದು ಅರ್ಥ ಮಾಡ್ಕೊಳ್ಬೋದು ಇದು ಎಷ್ಟು ಪವರ್ಫುಲ್ ಆಗಿರೋ ಒಂದು ಗೊಬ್ಬರ ಅಂತ. ಇದರಿಂದ ಈ ಕೋಳಿ ಗೊಬ್ಬರವನ್ನು ಬಳಸೋದ್ರಿಂದ ಏನಾಗುತ್ತೆ ಅಂತ ನೋಡೋದಾದರೆ ಗಿಡದ ಬೆಳವಣಿಗೆ ಬೇಗ ಆಗುತ್ತೆ. ಇದು ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ. ಯಾಕಂದರೆ ಈ ಕೋಳಿ ಗೊಬ್ಬರವನ್ನು ಬಳಸಿದವರು ಆಲ್ಮೋಸ್ಟ್ ಎಲ್ರಿಗೂ ಒಳ್ಳೆಯ ರಿಸಲ್ಟೇ ಸಿಕ್ಕಿರ್ತದೆ, ಅಂದರೆ ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ರೀತಿಯಲ್ಲಿ ಬಳಸಿದರೆ. ಇನ್ನೊಂದು, ಎಲೆಗಳು ಗಟ್ಟಿಯಾಗಿ ಒಳ್ಳೆ ಹಸಿರಾಗಿ ಚೆನ್ನಾಗಿ ಬರ್ತದೆ. ಇನ್ನು ಮಣ್ಣಿನ ಜೀವಾಣು ಚಟುವಟಿಕೆಗಳನ್ನು ಕೂಡ ಇವು ಹೆಚ್ಚಿಸ್ತದೆ. ಮಣ್ಣಿಗೆ ಇದು ತುಂಬ ಒಳ್ಳೆಯದಂತ ನಾನು ಹೇಳೋದಿಲ್ಲ, ಆದರೆ ಇದನ್ನು ಮಿತವಾಗಿ ಬಳಸಿದರೆ ಮಣ್ಣಿಗೆ ಒಳ್ಳೆಯದು ಕೂಡ ಹೌದು. ಆದರೆ ಇದೇ ಶಕ್ತಿಯನ್ನು ನೀವು ಈ ಕೋಳಿ ಗೊಬ್ಬರದ ಶಕ್ತಿಯನ್ನು ತಪ್ಪಾಗಿ ಬಳಸಿದರೆ ಸಮಸ್ಯೆ ಎನ್ನುವಂಥದ್ದು ಇಲ್ಲಿಂದಲೇ ಸ್ಟಾರ್ಟ್ ಆಗುವಂಥದ್ದು. ಹಾಗಾಗಿ ಈ ಕೆಲವೊಂದು ರೈತರು ಮಾಡುವ ದೊಡ್ಡ ತಪ್ಪುಗಳು ಏನಂದರೆ ಈ ಹೊಸ ಕೋಳಿ ಗೊಬ್ಬರವನ್ನು ನೇರವಾಗಿ ಹಾಕೋದು. ಇದು ತುಂಬ ಕಾಮನ್ ಮಿಸ್ಟೇಕ್. ತುಂಬ ರೈತರು ಈ ವಿಷಯವನ್ನು ಗಮನಿಸೋದಿಲ್ಲ. ಹಾಗೆಯೇ ಹೊಸ ಕೋಳಿ ಗೊಬ್ಬರವನ್ನು ಡೈರೆಕ್ಟಾಗಿ ತಮ್ಮ ತೋಟಕ್ಕಿರ್ಬೋದು ಅಥವಾ ತಮ್ಮ ಬೆಳೆಗಳಿಗೆ ಹಾಕಿಬಿಡ್ತಾರೆ. ಇದು ಖಂಡಿತವಾಗಿ ಒಂದು ದೊಡ್ಡ ತಪ್ಪು. ಕಾರಣ ಯಾಕಂದರೆ ಹೊಸ ಕೋಳಿ ಗೊಬ್ಬರದಲ್ಲಿ ಅಮೋನಿಯಾ ಪ್ರಮಾಣ ಜಾಸ್ತಿ ಇರ್ತದೆ. ಇದು ಮಣ್ಣಿಗೆ ಒಳ್ಳೆಯದಲ್ಲ ಈ ಅಮೋನಿಯಾ ಎನ್ನುವಂಥದ್ದು. ಇನ್ನು ಹೀಟ್ ಹೆಚ್ಚಿರ್ತದೆ. ನಿಮಗೆ ಕೋಳಿ ಎಷ್ಟು ಹೀಟ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿರ್ತದೆ. ಈ ಬ್ರಾಯ್ಲರ್ ಕೋಳಿಗಳನ್ನು ತಿಂದರೆ ಎಷ್ಟು ತಮ್ಮ ಬಾಡಿಗೆ ಹೀಟ್ ಅಂತ, ಅದೇ ರೀತಿಯೇ ಈ ಕೋಳಿ ಗೊಬ್ಬರ ಅದಕ್ಕಿಂತ ಒಂದು 50 ಪಟ್ಟು ಜಾಸ್ತಿ ಹೀಟ್ ಇರ್ತದೆ. ಇನ್ನು ಇದು ಡಿಕಂಪೋಸಿಷನ್ ಕಂಪ್ಲೀಟ್ ಆಗಲ್ಲ. ನೀವೇನು ಹೊಸ ಗೊಬ್ಬರವನ್ನು ಡೈರೆಕ್ಟಾಗಿ ತಂದು ಹಾಕಿದರೆ ಏನಾಗ್ತದೆ ಅಂದರೆ ಅದು ಕರೆಕ್ಟಾಗಿ ಡಿಕಂಪೋಸ್ ಆಗಿರುವುದಿಲ್ಲ, ಅಂದರೆ ಕೊಳೆತಿರುವುದಿಲ್ಲ. ನೀವು ಇದನ್ನು ನೇರವಾಗಿ ಗಿಡಕ್ಕೆ ಹಾಕಿದರೆ ಏನಾಗ್ತದೆ ಅಂದರೆ ಬೇರು ಸುಡ್ಬೋದು ಅಲ್ಲ, ಸುಡ್ತದೆ. ಹಾಗೆಯೇ ಎಲೆಗಳು ಹಳದಿ ಅಥವಾ ಕಂದು ಆಗ್ಬೋದು. ಅಂದರೆ ನೀವು ಈ ಎಲೆಗಳು ಈ ಕೋಳಿ ಗೊಬ್ಬರದ ಹೀಟಿಗೆ ಅದಕ್ಕೊಂದು ಹಳದಿ ಬಣ್ಣಕ್ಕೆ ತಿರುಗ್ತದೆ. ಯಾಕಂದರೆ ಅಷ್ಟು ಹೀಟ್ ಇರ್ತದೆ ಇದರಲ್ಲಿ. ಅಂದರೆ ಈ ಹೊಸ ಕೋಳಿ ಗೊಬ್ಬರವನ್ನು ಡೈರೆಕ್ಟಾಗಿ ಗಿಡದ ಬುಡಕ್ಕೆ ಹಾಕಿದಾಗ ಅದೊಂದು ಶಾಕ್ಗೆ ಹೋಗ್ತದೆ ಆ ಗಿಡ. ಇದೇ ಕಾರಣಕ್ಕೆ ನಮ್ಮ ರೈತರಿಗೆ ಅನ್ನಿಸ್ತದೆ ಏನಂದರೆ ಈ ಗೊಬ್ಬರ ಹಾಕಿದ್ರು, ಕೋಳಿ ಗೊಬ್ಬರ ಹಾಕಿದ್ರು ಫಲ ಬರ್ತಾ ಇಲ್ಲ ಅಂತ. ಆದರೆ ಸಮಸ್ಯೆ ಎನ್ನುವಂಥದ್ದು ಗೊಬ್ಬರದಲ್ಲಿರುವಂಥದ್ದಲ್ಲ, ಅದರ ಬಳಕೆ ವಿಧಾನದಲ್ಲಿ ಇರುವಂಥದ್ದು. ಹಾಗಾಗಿ ಮಿತವಾಗಿ ಬಳಸಿದರೆ ಈ ಕೋಳಿ ಗೊಬ್ಬರ ಒಳ್ಳೆಯದು. ಹಾಗೆಯೇ ಇದನ್ನು ನೀವು ತಂದ ತಕ್ಷಣ ಬಳಸಬೇಡಿ. ಇದನ್ನು ಸ್ವಲ್ಪ ಕೊಳೆಸಿ, ಒಂದು 30-40 ದಿನ ಬಿಟ್ಟು ಕೊಳೆಸಿ ಇದನ್ನು ಬಳಸಬೇಕಾಗ್ತದೆ. ಹಾಗಾಗಿ ಸರಿಯಾದ ವಿಧಾನ, ಈ ಕೋಳಿ ಗೊಬ್ಬರವನ್ನು ಬಳಸುವ ಸರಿಯಾದ ವಿಧಾನವನ್ನು ನೋಡುವುದಾದರೆ ಕಾಂಪೋಸ್ಟ್ ಮಾಡಿ ಬಳಸೋದು ಉತ್ತಮ. ಈ ಕೋಳಿ ಗೊಬ್ಬರವನ್ನು
ನೇರವಾಗಿ ಬಳಸೋದಕ್ಕಿಂತ ಅದನ್ನು ಕನಿಷ್ಠ 20-30 ದಿನಗಳು ನೆರಳಿನಲ್ಲಿ ಇಟ್ಟು ಅದನ್ನು ಒಂದು ಕೊಳೆಸಬೇಕಾಗ್ತದೆ. ಹಾಗೆಯೇ ಸ್ವಲ್ಪ ತೇವ ಇಟ್ಟು ಮೇಲಿನಿಂದ ಕವರ್ ಮಾಡಿದರೆ ಇನ್ನೂ ಉತ್ತಮ. ಈ ಪ್ರೊಸೆಸ್ನಲ್ಲಿ ಅಮೋನಿಯಾ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಇನ್ನು ಈ ಕೋಳಿ ಗೊಬ್ಬರದಲ್ಲಿರುವಂಥ ಹೀಟ್ ಕೂಡ ಇಳಿತದೆ. ಹಾಗೆಯೇ ನ್ಯೂಟ್ರಿಯೆಂಟ್ಸ್, ಈ ಕೋಳಿ ಗೊಬ್ಬರದಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ ಏನು ಪೋಷಕಾಂಶಗಳಿವೆ ಅವೆಲ್ಲ ಒಂದು ಸ್ಟೇಬಲ್ ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಕೊನೆಗೆ ನೀವು ಈ ಕೊಳೆಸಿದ ಒಂದು 30 ದಿನ ಕೊಳೆಸಿದ ಈ ಕೋಳಿ ಗೊಬ್ಬರವನ್ನು ಬಳಸೋದ್ರಿಂದ ಸೇಫ್ ಕೂಡ ಆಗಿರ್ತದೆ ಮತ್ತು ಒಂದು ಎಫೆಕ್ಟಿವ್ ಆರ್ಗ್ಯಾನಿಕ್ ಫರ್ಟಿಲೈಸರ್ ಆಗ್ತದೆ. ಇನ್ನು ಎರಡನೆಯ ಬಹುದೊಡ್ಡ ತಪ್ಪು ರೈತರು ಮಾಡೋದೇನೆಂದರೆ ಓವರ್ ಡೋಸ್, ಅಂದರೆ ಜಾಸ್ತಿಯಾಗಿ ಈ ಕೋಳಿ ಗೊಬ್ಬರವನ್ನು ಹಾಕೋದು. ಕೋಳಿ ಗೊಬ್ಬರದಲ್ಲಿ ಏನಂದರೆ ಜಾಸ್ತಿ ಹಾಕಿದರೆ ಜಾಸ್ತಿ ನಿಮಗೆ ಫಲಿತಾಂಶ ಕೊಡುವಂಥದ್ದಲ್ಲ. ಇದು ಜಾಸ್ತಿ ಹಾಕಿದರೆ ಮಣ್ಣಿನಲ್ಲಿ ಸಾಲ್ಟ್ ಅಕ್ಯುಮುಲೇಷನ್ ಜಾಸ್ತಿ ಆಗ್ತದೆ, ಅಂದರೆ ನಿಮ್ಮ ಒಂದು ಮಣ್ಣು ಹಾಳಾಗುವ ಸಾಧ್ಯತೆ ಇರ್ತದೆ. ಇನ್ನು ಬೇರುಗಳಿಗೆ ಸ್ಟ್ರೆಸ್ ಬರ್ತದೆ. ಇನ್ನು ವಾಟರ್ ಅಪ್ಟೇಕ್ ಡಿಸ್ಟರ್ಬ್, ಅಂದರೆ ನೀರನ್ನು ಸರಿಯಾಗಿ ಹಿಡಿದಿಟ್ಟುಕೊಳ್ಳುವಲ್ಲಿ ಕೂಡ ಕಷ್ಟ ಆಗ್ತದೆ ಇದನ್ನು ಜಾಸ್ತಿಯಾಗಿ ಹಾಕಿದರೆ. ಅದರಿಂದ ಪರಿಣಾಮ ಏನಾಗ್ತದೆ ಅಂದರೆ ಗಿಡದ ಬೆಳವಣಿಗೆ ಸ್ಲೋ ಆಗ್ತದೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಗಿಡ ಸುಟ್ಟೋಗುವ ಚಾನ್ಸಸ್ ಕೂಡ ಇರ್ತದೆ ಈ ಕೋಳಿ ಗೊಬ್ಬರವನ್ನು ಜಾಸ್ತಿಯಾಗಿ ಹಾಕೋದ್ರಿಂದ. ಹಾಗಾಗಿ ಚಿಕ್ಕ ಗಿಡಗಳಿಗೆ ತುಂಬ ಕಡಿಮೆ ಪ್ರಮಾಣದಲ್ಲಿ ಇದನ್ನು ಹಾಕಿದರೆ ಸಾಕಾಗ್ತದೆ. ಇನ್ನು ದೊಡ್ಡ ಗಿಡಗಳಿಗೆ ಸ್ವಲ್ಪ ಪ್ರಮಾಣವನ್ನು ಜಾಸ್ತಿ ಮಾಡಿ, ಆದರೆ ಜಾಸ್ತಿ ಅಂದರೆ ಪೂರ್ತಿ ಜಾಸ್ತಿ ಅಲ್ಲ, ಸ್ವಲ್ಪ ಪ್ರಮಾಣವನ್ನು ಜಾಸ್ತಿ ಮಾಡಿ ಹಾಕಿ. ಹಾಗೆಯೇ ಒಂದೇ ಸಾರಿ ಹೆಚ್ಚು ಹಾಕಬೇಡಿ. ಅದಕ್ಕಿಂತ ಮುಖ್ಯವಾಗಿ ಏನಂದರೆ ನೀವು ತಿಂಗಳಿಗೆ ಒಮ್ಮೆ ಇದನ್ನು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಕೊಡುವುದು ಉತ್ತಮ. ಇನ್ನೊಂದು ದೊಡ್ಡ ತಪ್ಪೇನೆಂದರೆ ಗಿಡದ ಬುಡಕ್ಕೆ ನೇರವಾಗಿ ಹಾಕುವಂಥದ್ದು. ಇದು ಸಣ್ಣ ತುಪ್ಪು ಅಂತ ಅನಿಸ್ಬೋದು ನಿಮಗೆ, ಆದರೆ ಇದರ ಇಂಪ್ಯಾಕ್ಟ್ ಜಾಸ್ತಿ ಆಗಿರ್ತದೆ. ಗೊಬ್ಬರ ಕಾಂಡಕ್ಕೆ ತಾಗಿದ್ರೆ ಫಂಗಲ್ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಇರ್ತದೆ, ಅಥವಾ ಈ ಸ್ಟೆಮ್ ರಾಟ್ ಅಂತ ಕೇಳಿರ್ಬೋದು. ಈ ಗಿಡವನ್ನು ಒಂದು ಕೊಳೆಸುವ ಒಂದು ಹುಳುಗಳು ಇದರಿಂದ ಉತ್ಪತ್ತಿಯಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಇದನ್ನು ಸರಿಯಾಗಿ ಹಾಕುವ ವಿಧಾನ ಏನಂದರೆ ಗಿಡದ ಸುತ್ತ ರಿಂಗ್ ಮೆಥಡಲ್ಲಿ ಹಾಕಿದರೆ ಉತ್ತಮ. ಅಂದರೆ ಒಂದು ಗಿಡದ ಸುತ್ತ, ಈ ಬುಡಕ್ಕೆ ಹಾಕೋದಕ್ಕಿಂತ ಗಿಡದ ಸುತ್ತ ಹಾಕಿದರೆ ಉತ್ತಮ. ಹಾಗೆಯೇ ಹೀಗೆ ಮಾಡೋದ್ರಿಂದ ರೂಟ್, ಅಂದರೆ ಈ ಗಿಡದ ಬೇರುಗಳು ಸೇಫ್ ಆಗಿರ್ತವೆ. ನ್ಯೂಟ್ರಿಯೆಂಟ್ಸ್, ಇದರಿಂದ ಗಿಡಕ್ಕೆ ನ್ಯೂಟ್ರಿಯೆಂಟ್ಸ್ ಎನ್ನುವಂಥದ್ದು ಸಿಗ್ತಾನೆ ಇರ್ತದೆ ಈ ರೀತಿಯ ವಿಧಾನದಲ್ಲಿ ಹಾಕುವುದರಿಂದ. ಇನ್ನು ಇದನ್ನು ಹಾಕುವ ಸರಿಯಾದ ಸಮಯ ನೋಡುವುದಾದರೆ ನೀವು ಈ ಬಿಸಿಲಿನ ಸಮಯದಲ್ಲಿ ಹಾಕುವುದು ಅಷ್ಟು ಉತ್ತಮ ಅಲ್ಲ. ನಾನು ಹೇಳುವುದಾದರೆ ಈ ಬೇಸಿಗೆ ಸಮಯದಲ್ಲಿ ನೀವು ಇದನ್ನು ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತೇನೆ. ಯಾಕಂದರೆ ಆಲ್ರೆಡಿ ಹೀಟ್ ಇರ್ತದೆ, ಗಿಡಗಳು ಸ್ಟ್ರೆಸ್ನಲ್ಲಿ ಇರ್ತವೆ ಆಲ್ರೆಡಿ. ಈ ಕೋಳಿ ಗೊಬ್ಬರವು ಕೂಡ ಹೀಟ್ ಇರುವುದರಿಂದ ಇದನ್ನು ಕಡು ಬೇಸಿಗೆಯಲ್ಲಿ ಹಾಕುವುದು ಅಷ್ಟು ಉತ್ತಮ ಅಲ್ಲ. ಇದನ್ನೊಂದು ಮಳೆಗಾಲ ಶುರುವಾಗಲಿಕ್ಕಿಂತ ಸ್ವಲ್ಪ ಮುಂಚೆ ಹಾಕುವುದು ಉತ್ತಮ. ಇಲ್ಲದಿದ್ದರೆ ಮಳೆಗಾಲದ ಸಂದರ್ಭದಲ್ಲಿ ಇದನ್ನು ಹಾಕುವುದು ಇನ್ನೂ ಉತ್ತಮ. ಹಾಗೆಯೇ ಇದನ್ನು ಬೆಳಿಗ್ಗೆ ಅಥವಾ ಸಂಜೆ ಹಾಕಿದರೆ ಒಂದು ಒಳ್ಳೆಯ ಮೆಥಡ್ ಅಂತ ಹೇಳ್ಬೋದು. ಯಾಕಂದರೆ ಇದು ಬೆಳಿಗ್ಗೆ ಅಥವಾ ಸಂಜೆ ಹಾಕುವುದರಿಂದ ಬಿಸಿಲಿನ ಪ್ರಮಾಣ ಕಡಿಮೆ ಇರೋದ್ರಿಂದ ನೈಟ್ರೋಜನ್ ಲಾಸ್ ಆಗುವುದಿಲ್ಲ, ಹಾಗೆಯೇ ಎಫಿಷಿಯನ್ಸಿ ಕೂಡ ಕಡಿಮೆ ಆಗೋಲ್ಲ. ಹಾಗಾಗಿ ಬೆಳಿಗ್ಗೆ ಅಥವಾ ಸಂಜೆ ಇದನ್ನು ಹಾಕಿ. ಹಾಗೆಯೇ ಇದನ್ನು ಹಾಕುವಾಗ ಮಣ್ಣಿನ ಸ್ಥಿತಿಯನ್ನು ಕೂಡ ನೀವು ನೋಡ್ಕೊಳ್ಬೇಕಾಗ್ತದೆ. ಇದನ್ನು ಹಲವರು ಇಗ್ನೋರ್ ಮಾಡ್ತಾರೆ. ತುಂಬ ಒಣ ಮಣ್ಣಿನಲ್ಲಿ ಹಾಕಿದರೆ ಏನಾಗ್ತದೆ ಅಂದರೆ ಎಫೆಕ್ಟ್ ಎನ್ನುವಂಥದ್ದು ಕಡಿಮೆ ಆಗ್ತದೆ. ಇನ್ನು ತುಂಬ ಒದ್ದೆ ಮಣ್ಣಿನಲ್ಲಿ ಹಾಕಿದರೆ ಕೂಡ ನ್ಯೂಟ್ರಿಯೆಂಟ್ಸ್ ವಾಶ್ ಆಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ಸ್ವಲ್ಪ ತೇವಾಂಶ ಇರುವ ಮಣ್ಣಿಗೆ ಇದನ್ನು ಹಾಕಿ. ಅಂದರೆ ನೀವೇನು ಈ ತೋಟಗಳಿಗೆ ಅಥವಾ ನಿಮ್ಮ ಬೆಳೆಗಳಿಗೆ ನೀರು ಬಿಡ್ತೀರಾ, ನೀರು ಬಿಟ್ಟು 1 ದಿನದ ನಂತರ ಇದನ್ನು ಹಾಕಿ. ಯಾಕಂದರೆ ಅದರಲ್ಲಿ ಮಣ್ಣಿನಲ್ಲಿ ತೇವಾಂಶ ಹಾಗೆ ಇರ್ತದೆ. ಹಾಗಾಗಿ ಈ ಕೋಳಿ ಗೊಬ್ಬರವನ್ನು ಹಾಕಿದಾಗ ಆ ನ್ಯೂಟ್ರಿಯೆಂಟ್ಸನ್ನು ತಗೊಳ್ಳಿಕ್ಕೆ ಆ ಗಿಡಗಳಿಗೆ ಅಥವಾ ನಿಮ್ಮ ಯಾವ ಬೆಳೆಗಳಿಗೂ ಕೂಡ ಸುಲಭವಾಗಿ ಈ ಪೋಷಕಾಂಶ ಎನ್ನುವಂಥದ್ದು ದೊರೆಯುತ್ತದೆ. ಹಾಗಾದರೆ ಸ್ನೇಹಿತರೆ, ಕೋಳಿ ಗೊಬ್ಬರ ಒಂದು ಪವರ್ಫುಲ್ ಆಗಿರುವಂಥ ಒಂದು ವಸ್ತು ಅಂತಲೇ ಹೇಳ್ಬೋದು ರೈತರಿಗೆ. ಆದರೆ ಸರಿಯಾದ ರೀತಿಯಲ್ಲಿ ಬಳಸಿದರೆ ಮಾತ್ರ ಇದರಿಂದ ಲಾಭ ಎನ್ನುವಂಥದ್ದು ನಿಮಗೆ ಸಿಗುವಂಥದ್ದು. ಇನ್ನು ತಪ್ಪಾಗಿ ಬಳಸಿದರೆ ನಷ್ಟ ಎನ್ನುವಂಥದ್ದು ಖಚಿತವಾಗಿರುವಂಥದ್ದು. ಈ ಕಾರಣದಿಂದ ನಾನು ಹೇಳಿದ ಈ ವಿಷಯವನ್ನು ಗಮನದಲ್ಲಿ ಇಟ್ಟುಕೊಂಡು ಈ ಕೋಳಿ ಗೊಬ್ಬರವನ್ನು ಬಳಸಿ. ಅದೇನೆಂದರೆ ಮೇಯ್ನಾಗಿ ಫ್ರೆಶ್ ಆಗಿರುವಂಥ ಕೋಳಿ ಗೊಬ್ಬರವನ್ನು ಹಾಕಬೇಡಿ. ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಹಾಕುವುದು ಉತ್ತಮ ಅಲ್ಲ. ಈ ಸಣ್ಣ ಸಣ್ಣ ವಿಷಯಗಳನ್ನು ನೀವು ಪಾಲಿಸಿದರೆ ಗಿಡಗಳು ಆರೋಗ್ಯಕರವಾಗಿ ಬೆಳೀತದೆ, ಹಾಗೆಯೇ ಬೆಳವಣಿಗೆ ಕೂಡ ವೇಗವಾಗ್ತದೆ. ಈ ಮಾಹಿತಿ ನಿಮಗೆ ಉಪಯೋಗ ಆಯ್ತಂದರೆ ನನ್ನ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ರೈತ ಮಿತ್ರರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಅದರ ಜೊತೆ ನನ್ನ ಚಾನಲ್ ನಿರುತ್ತರವನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತೇನೆ. ಧನ್ಯವಾದಗಳು.